ಶೆಟ್ಟಿ ಮುರುಘಾಸ್ವಾಮಿ ಕೇಸ್ನ ಸ್ಫೋಟಕವಾದಂತ ಮಾಹಿತಿ ಇದು. ಇಬ್ಬರು ಅಪ್ರಾಪ್ತೆಯರು ತಮ್ಮ ಮೇಲೆ ಅತ್ಯಾಚಾರ ಆಗಿದೆ, ಲೈಂಗಿಕ ಅಪರಾಧ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು. ಆ ವಿದ್ಯಾರ್ಥಿನಿಯರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಆ ವೈದ್ಯಕೀಯ ಪರೀಕ್ಷಾ ವರದಿಯಲ್ಲಿ ಏನಿದೆ, ಕೋರ್ಟ್ಗೆ ಸಬ್ಮಿಟ್ ಆಗಿದೆಯಲ್ಲ, ಆ ದಾಖಲೆಯಲ್ಲಿ ಏನಿದೆ ಅನ್ನೋ ಅಂಶ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ವೈದ್ಯಕೀಯ ಪರೀಕ್ಷೆ ವರದಿಯಲ್ಲಿ ಅತ್ಯಾಚಾರ ಆಗಿಲ್ಲ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ದಾಖಲೆಗಳಲ್ಲಿ ಈ ಅಂಶ ಉಲ್ಲೇಖ ಆಗಿದೆ. ಚಿತ್ರದುರ್ಗದ ಮುಖ್ಯ ವೈದ್ಯಾಧಿಕಾರಿ ಪರೀಕ್ಷೆಯನ್ನು ನಡೆಸಿದ್ರು. ಆಗಸ್ಟ್ 27, 2022 ಕೇಸ್ ದಾಖಲಾಗಿತ್ತು. ಆಗಸ್ಟ್ 28ಕ್ಕೆ ಓರ್ವ ವಿದ್ಯಾರ್ಥಿನಿಯನ್ನ ವೈದ್ಯಕೀಯ ಪರೀಕ್ಷೆ ಕರ್ಕೊಂಡ್ಬಂದಿದ್ರು. ಆಗ ಆಕೆ ನಿರಾಕರಿಸಿದ್ರು. ತದನಂತರ ಅದು ಪ್ರೊಸೀಜರ್ ಅಂತ ಹೇಳಿದ ಮೇಲೆ ಆಕೆ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಿದ್ದು. ನಂತರ ಸೆಪ್ಟೆಂಬರ್ 29ಕ್ಕೆ ಮತ್ತೋರ್ವ ವಿದ್ಯಾರ್ಥಿನಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರಿಬ್ಬರು ಆರೋಪಗಳನ್ನ ಮಾಡಿದ್ದು ಪದೇ ಪದೇ ತಮ್ಮ ಮೇಲೆ ಅತ್ಯಾಚಾರವನ್ನ ಸ್ವಾಮೀಜಿ ಎಸಗಿದ್ರು ಅಂತ ಹೇಳಿ. ಬಟ್ ಈಗ ಒಂದು ಪ್ರತಿ ಲಭ್ಯವಾಗಿದೆ ನೋಡಿ, ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಅತ್ಯಾಚಾರ ಆಗಿಲ್ಲ ಅಂತ. ಹೈಮನ್ ಕೂಡ ಹಾಗೆ ಇದೆ, ಅಂದ್ರೆ ಕನ್ಯಾಪುರೆ ಹಾಗೆ ಇದೆ, ಅಂದ್ರೆ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೇ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋದು. ಮೆಡಿಕಲ್ ರಿಪೋರ್ಟ್ ಬಗ್ಗೆ ಸ್ಫೋಟಕವಾದಂತಹ ಮಾಹಿತಿ ಸಿಕ್ಕಿದೆ. ಅಂದ್ರೆ ದಾಖಲೆಗಳು ಲಭ್ಯವಾಗಿದೆ, ಕೋರ್ಟ್ಗೆ ಸಲ್ಲಿಕೆ ಆಗಿರೋದು. ಇಬ್ಬರು ಅಪ್ರಾಪ್ತೆಯರು ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಿದ್ರು. ಆದ್ರೆ ಸಲ್ಲಿಕೆಯಾದಂಥ ವರದಿ ಪ್ರಕಾರ ಲೈಂಗಿಕ ಪ್ರಕ್ರಿಯೆ ನಡೆದಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಂಗಂತ ಪೋಕ್ಸೋ ಕಾಯ್ದೆಯಲ್ಲಿ ಇದು ತೀರಾ ಇಂಪಾರ್ಟೆಂಟ್. ಆ ಕಾನೂನು ತಜ್ಞರು ಹೇಳೋ ಪ್ರಕಾರ ಅದರಲ್ಲಿ ಅಂಡರ್ ಸೆಕ್ಷನ್ 6-7 ಪ್ರಕಾರ ಈ ವೈದ್ಯಕೀಯ ಪರೀಕ್ಷೆ ನಡೆಸಬೇಕು ಇಲ್ಲ ಅಂತಲ್ಲ, ಆದ್ರೆ ಇದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಇನ್ನು ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ಕ್ರಿಯೆ ನಡೆದಿದ್ರೆ ಜೀವಾವಧಿ ಅಥವಾ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಲೈಂಗಿಕ ಕ್ರಿಯೆ ನಡೆಯದೇ ಇದ್ರೆ 3ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಬೇಕಾಗುತ್ತೆ. ಲೈಂಗಿಕ ಕ್ರಿಯೆ ನಡೆದಿದ್ರೆ ಜೀವಾವಧಿ ಅಥವಾ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ಇದೆ. ಇನ್ನು ಲೈಂಗಿಕ ಕ್ರಿಯೆ ನಡೆಯದೇ ಇದ್ರೆ, ಈಗ ಆ ವರದಿಯಲ್ಲಿ ಉಲ್ಲೇಖ ಮಾಡಿರೋದು ಅವರಿಬ್ಬರ ಮೇಲೆ ಅತ್ಯಾಚಾರ ನಡೆದಿಲ್ಲ ಅಂತ ಹೇಳಿ, ಆದ್ರೆ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯ ಇಂಥ ಪ್ರಕರಣಗಳು ನಡೆದಿದ್ರೆ, ಲೈಂಗಿಕ ಕ್ರಿಯೆ ಅಲ್ಲಿ ಆಗದೇ ಇದ್ರೆ ಅಂತ ಸಂದರ್ಭದಲ್ಲಿ ಕೋರ್ಟ್ 3ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಬಹುದು ಪೋಕ್ಸೋ ಕಾಯ್ದೆಯ ಪ್ರಕಾರ ಇದು. ಬಟ್ ಇಲ್ಲಿ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿ ಆ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಬಟ್ ಆ ವಿದ್ಯಾರ್ಥಿನಿಯರು ಹೇಳ್ಕೊಂಡಿದ್ದು ಅಪ್ರಾಪ್ತೆಯರು ತಮ್ಮ ಮೇಲೆ ಪದೇ ಪದೇ 2-3 ವರ್ಷಗಳಿಂದ ನಿರಂತರವಾಗಿ ಮುರುಘಾಸ್ವಾಮಿ ಅತ್ಯಾಚಾರವನ್ನು ನಡೆಸಿದ್ದಾರೆ, ಪದೇ ಪದೇ ಕರೆಸ್ಕೊಳ್ತಾ ಇದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಈ ವೈದ್ಯಕೀಯ ವರದಿ ಏನಿದೆ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು ಡಾಕ್ಟರ್ಸ್ ಅಂದ್ರೆ ಜಿಲ್ಲಾಸ್ಪತ್ರೆ ಕಡೆಯಿಂದ, ಇದೊಂದು ಮೇಜರ್ ಟ್ವಿಸ್ಟ್ ಅನ್ನ ಈ ಕೇಸಿಗೆ ಕೊಡುತ್ತಾ ಅಂತ ಒಂದು ಚರ್ಚೆ ನಡೀತಾ ಇದೆ, ಕುತೂಹಲನೂ ಇದೆ. ಅಂದ್ರೆ ಆ ಟೈಮ್ನಲ್ಲಿ ಪ್ರಭಾವ ಬೀರಿದ್ರು ಅಂತ ಹೇಳಿ ಒಡನಾಡಿ ಸಂಸ್ಥೆಯವರು ಆಗ್ಲೇ ಮಾತಾಡುವಾಗ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಡಾಕ್ಟರ್ಸ್ ಇಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರು. ಸೊ ಈ ರಿಪೋರ್ಟ್ ಮೇಲೆ ಈಗ ಕಾನೂನು ತಜ್ಞರು ಏನ್ ಹೇಳ್ತಾ ಇದ್ದಾರೆ? ಏನಂತ ಹೇಳಿದ್ರೆ, ಚಿತ್ರದುರ್ಗ ಮುರುಘಾ ಮಠದ ಪೀಠಾಧ್ಯಕ್ಷರಾದ ಏನು ಮುರುಘಾ ಶ್ರೀಗಳು ಇದ್ದಾರೆ, ಅವರ ವಿರುದ್ಧ ಈಗಾಗಲೇ 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿರುವಂತದ್ದು. ಆ 2 ಪೋಕ್ಸೋ ಪ್ರಕರಣದಲ್ಲಿ ಮೊದಲನೇ ಪ್ರಕರಣ ಇದೆ. ಆ ಮೊದಲ ಪ್ರಕರಣದ 2 ಸಂತ್ರಸ್ತೆಯರ ಮೆಡಿಕಲ್ ರಿಪೋರ್ಟ್ ಇದೀಗ ಲಭ್ಯವಾಗಿರುವಂತದ್ದು. ಆ ವರದಿಯನ್ನ ಪಡೆದಿರುವಂತ ಪೊಲೀಸರು ಈಗಾಗಲೇ ಕೋರ್ಟ್ಗೂ ಕೂಡ ಅದನ್ನ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯಲ್ಲಿ ಏನು ಅವರ ಮೇಲೆ ನಿರಂತರವಾಗಿ ಒಂದು ಲೈಂಗಿಕ ದೌರ್ಜನ್ಯ ನಡೆದಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಅದಕ್ಕೆ ಪೂರಕವಾದ ಕುರುಹುಗಳು, ಅಂದ್ರೆ ಆ ಬಾಲಕಿಯರ ಮೇಲೆ ಅತ್ಯಾಚಾರವಾದಂತಹ ಸಂದರ್ಭದಲ್ಲಿ ಏನು ಗಾಯಗಳಾಗಿರ್ಬಹುದು, ಆ ತರದ ಕುರುಹುಗಳು ಲಭ್ಯವಾಗಿಲ್ಲ ಅನ್ನುವಂತಹ ವರದಿಯನ್ನ ಅದರಲ್ಲಿ ಉಲ್ಲೇಖಿಸಿರುವಂತದ್ದು. ಜೊತೆಗೆ ಅತ್ಯಾಚಾರವೂ ಕೂಡ ಆಗಿಲ್ಲ ಅನ್ನುವಂತ ವರದಿಯನ್ನ ಅದರಲ್ಲಿ ಉಲ್ಲೇಖಿಸಿರುವಂತದ್ದು. ಇದನ್ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈ ಎಲ್ಲಾ ಪ್ರಕರಣದ ಹಿಂದೆ ಮೊದಲೇ ಆ ಪ್ರಕರಣ ದಾಖಲಾಗ್ತಿದ್ದಂತೆನೆ ಒಂದು ರೀತಿಯ ಒಂದು
ಪ್ರಭಾವವನ್ನ ಇದರಲ್ಲಿ ಮುರುಘಾ ಮಠದ ಮುರುಘಾ ಸ್ವಾಮಿಗಳು ಕೂಡ ಪ್ರಭಾವವನ್ನ ಬೀರ್ತಾ ಇದ್ದಾರೆ, ಪ್ರಾಬಲ್ಯವನ್ನ ಇದರಲ್ಲಿ ಸಾಧಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾದ ಎಲ್ಲಾ ತರಹದ ಸೌಲಭ್ಯಗಳನ್ನು ಸರ್ಕಾರದ ಮಟ್ಟದಲ್ಲಿ ಪಡಿತಾ ಇದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಿಗಳು, ಪೊಲೀಸರು ಅನ್ನುವಂಥದ್ದು. ಜೊತೆಗೆ ಆರೋಗ್ಯ ಇಲಾಖೆಯ ವೈದ್ಯರು ಕೂಡ ಇದಕ್ಕೆ ಪೂರಕವಾಗಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಮೊದಲಿಂದಲೂ ಕೂಡ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಕೂಡ ಇದರ ಆರೋಪವನ್ನ ಮಾಡ್ತಾ ಬಂದಿರ್ತಕ್ಕಂಥ. ಇದೀಗ ಈ ವರದಿ ಕೂಡ ಬಂದಿರುವಂತದ್ದು ಅಂದ್ರೆ ಏನು ಅತ್ಯಾಚಾರ ಆಗಿತ್ತು ಅನ್ನುವಂಥದ್ದಕ್ಕೆ ಇದು ಹಿನ್ನಡೆಯನ್ನ ನೀಡುವಂತ ವರದಿಯಾಗಿದೆ. ಹಾಗಾಗಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತ ಹೇಳಿದ್ರೆ, ಈ ವರದಿಯ ಹಿಂದ್ಗಡೆ ಯಾರೆಲ್ಲ ಈ ಕೈವಾಡವಿದೆ ಅಥವಾ ನಿಜವಾಗ್ಲೂ ಇದು ಸತ್ಯನ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಈಗ ಆ ಹೋರಾಟಗಾರರು ಮಾಡ್ತಾ ಇರೋಂಥದ್ದು. ಎಲ್ಲ ಪ್ರಕರಣದ ಹಿಂದ್ಗಡೆ ಏನೇ ಆಗಿದ್ರು ಕೂಡ ಆಗದೆ ಇದ್ರೂ ಕೂಡ ಮುಖ್ಯವಾಗಿ ಆ ಮಕ್ಕಳನ್ನ ಆ ದೌರ್ಜನ್ಯಕ್ಕೆ ಬಳಸ್ಕೊಂಡಿದ್ದ ಸಂದರ್ಭದಲ್ಲಿ ಕೇವಲ ಅವರ ಹೇಳಿಕೆ ಮುಖ್ಯವಾಗುತ್ತೆ. ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗೋದಂತೂ ಖಚಿತ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಕಾನೂನು ತಜ್ಞರು ಹೇಳ್ತಾ ಇರುವಂತದ್ದು. ಶರ್ಮಿತಾ, ವಿನಾಯಕ್, ಈಗ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ಕ್ರಿಯೆ ನಡೆದಿದ್ರೆ ಬೇರೆ ಪ್ರಮಾಣದಲ್ಲಿ ಶಿಕ್ಷೆ ಇದೆ, ಲೈಂಗಿಕ ಕ್ರಿಯೆ ಅಂದ್ರೆ ಅತ್ಯಾಚಾರ ಆಗದೇ ಇದ್ರೆ ಅದಕ್ಕೂ ಬೇರೆ ಪ್ರಮಾಣದಲ್ಲಿ ಶಿಕ್ಷೆ ಇರುತ್ತೆ, ಇಲ್ಲ ಅಂತಲ್ಲ. ಅದನ್ನ ಕೋರ್ಟ್ ಡಿಸೈಡ್ ಮಾಡ್ಲಿ, ವಾದ ಪ್ರತಿವಾದ ಏನ್ ನಡೆಯುತ್ತೆ ಕೋರ್ಟ್ ಅಲ್ಲಿ ಅದಾದ್ಮೇಲೆ ನೋಡೋಣ, ಫಾಲೋ ಅಪ್ ಮಾಡೋಣ. ಬಟ್ ಈಗ ಇಂಥದ್ದೊಂದು ವರದಿ ಬಂದಿದೆ ಅಂತ ಹೇಳಿದ ಮೇಲೆ ಆ ಹುಡುಗಿರಂತೂ ಸುಖ ಸುಮ್ಮನೆ ಆರೋಪ ಮಾಡಿಲ್ಲ ಅಂತ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರು. ಇಂಥದ್ದೇ ಮೋಸ ತುಂಬಾ ಜನಕ್ಕಾಗಿದೆ ಅಂತಾನೂ ಚರ್ಚೆಗಳು ಏನ್ ನಡೀತಾ ಇತ್ತು. ಈ ವರದಿ ಬಂದ ಮೇಲೆ ಆ ಹುಡುಗಿರ್ ಕುಟುಂಬಸ್ಥರು ಅಥವಾ ಅಪ್ರಾಪ್ತೆಯರು ಏನಾದ್ರೂ ಮಾತಾಡ್ಕೊಂಡಿದ್ದಾರೆ ಅಥವಾ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ? ಇಂಥದ್ ರಿಯಾಕ್ಷನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಸದ್ಯ ಶಬ್ದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ದಾಖಲಾದ ಮೊದಲನೇ ದಿನದಿಂದಲೂ ಕೂಡ ಈವರೆಗೆ ಆ ಸಂತ್ರಸ್ತರ ಪೋಷಕರಾಗ್ಲಿ ಬೇರೆ ಅವ್ರ ಸಂಬಂಧಿಕರಾಗ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಅವರ ವೈಯಕ್ತಿಕ ವಿಚಾರಗಳನ್ನ ಎಲ್ಲೂ ಕೂಡ ಬಹಿರಂಗಪಡಿಸುವುದಾಗ್ಲಿ ಅವರ ಹೇಳಿಕೆಗಳನ್ನ ಹೇಳುವುದಾಗ್ಲಿ ಎಲ್ಲವರೆಗೂ ಮಾಡಿಲ್ಲ. ಆದ್ರೆ ಇದೀಗ ವರದಿ ಬಂದಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಬಹಿರಂಗವಾಗಿ ಹೇಳ್ತಾರ ಇಲ್ಲೋ ಅಂತದನ್ನು ಕೂಡ ನಾವು ಈಗ ಕಾದ್ ನೋಡ್ಬೇಕಾಗಿದೆ. ಶಮಿತಾ, ಈಗ ತುಂಬಾ ಜನ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಒಡನಾಡಿ ಸಂಸ್ಥೆ ಅವರೇ ಹೇಳ್ತಾ ಇದ್ರು. ಅಂದ್ರೆ ಈ ಪ್ರಭಾವ ಇರೋದ್ರಿಂದ ಅವರು ಕಂಪ್ಲೇಂಟ್ ಕೊಡಕ್ ಮುಂದೆ ಬರ್ಲಿಲ್ಲ, ತಮ್ಮ ಮೇಲೆ ಆದಂತ ದೌರ್ಜನ್ಯದ ಬಗ್ಗೆ ಹೇಳ್ಕೊಂಡಿಲ್ಲ ಅಂತ. ಸೊ ಈ ವರದಿ ಅಂತವ್ರ ಮೇಲೆ ಏನಾದ್ರೂ ಮತ್ತಷ್ಟು ಪ್ರಭಾವ ಬೀರುವಂತ ಸಾಧ್ಯತೆಗಳು ಅಂದ್ರೆ ಮತ್ ಮುಂದೆ ಬರೋದಕ್ಕೆ ಅಥವಾ ತಮ್ಮ ಮೇಲೂ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಲ್ಲ, ಈ ವರದಿಯಿಂದ ಮತ್ತಷ್ಟು ಹಿಂದೆ ಸರಿತಾ ಇದಾರ ಅವರು? ಅದ್ರ ಬಗ್ಗೆ ಚರ್ಚೆಗಳು ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಈ ಒಂದು ಅಂಶವನ್ನ ನಾವು ಗಮನಿಸಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈ ಪ್ರಕರಣದ ಈ ಮೊದಲು ಮತ್ತು ಫೈನ್, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ, ಇದನ್ನೇ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಪೋಕ್ಸೋ ಕಾಯ್ದೆಯ ಪ್ರಕಾರವಾಗಿ ಅದರಲ್ಲಿ ಅಂಡರ್ ಸೆಕ್ಷನ್ 6 ಮತ್ತು 7 ಅಂತ ಬರುತ್ತೆ. ಅದರಲ್ಲಿ ಈ ಮೆಡಿಕಲ್ ಟೆಸ್ಟ್ ಇಮಿಡಿಯೇಟ್ ಆಗಿ ಬೇಕಾಗಿರೋದಿಲ್ಲ, ಆದರೆ ಕೋರ್ಟ್ಗೆ ವಿಚಾರಣೆ ಸಂದರ್ಭದಲ್ಲೆಲ್ಲ ಕೊಡಬೇಕಾಗುತ್ತೆ. ಬಟ್ ಇದು ಇಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಅದ್ರ ಬಗ್ಗೆ ಕಾನೂನು ತಜ್ಞರು ಏನು ಚರ್ಚೆಯನ್ನ ಮಾಡ್ತಾರೆ ಅಥವಾ ಕೋರ್ಟ್ ಏನು ಡಿಸಿಷನ್ಗೆ ಬರುತ್ತೆ ನೋಡೋಣ. ಇನ್ನು ಈ ಬಗ್ಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಮಾಧ್ಯಮಗಳ ಮೂಲಕ ಅಷ್ಟೇ ನನಗೆ ಈ ವಿಚಾರ ತಿಳಿಯಲ್ಪಟ್ಟಿದೆ. ಅತ್ಯಾಚಾರ ಆಗಿದೆ ಆಗಿಲ್ಲ ಅಂತ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಹೇಳಲಿಕ್ಕೆ ಬರುವುದೇ ಇಲ್ಲ. ಯಾಕೆ ಅಂತಂದ್ರೆ ನಾನು ಮೆಡಿಕಲ್ ಆಫೀಸರ್ ಅಲ್ಲ, ಆದಾಗ್ಯೂ ಕೂಡ ಈ ಮಕ್ಕಳ ಮೇಲೆ ನಡೆದಿರುವಂತಹ ಏನು ಆಕ್ರಮಣ ಏನಿದೆ ಅದು 2-3 ವರ್ಷಗಳ ಹಿಂದೆ ನಡೆದಿರುವಂತದ್ದು. ತಕ್ಷಣ ಮಾಡಿದಂತಹ ವೈದ್ಯಕೀಯ ಪರೀಕ್ಷೆಗಳೇನಲ್ಲ ಇದು. ಹಾಗಾಗಿ ಅದು ಒಂದು ಅಂಶವನ್ನ ನಾವು ತಗೊಳ್ಬೇಕು. ಎರಡನೇದು, ಮೊದಲನೇ ಬ್ಯಾಚ್ ನಲ್ಲಿ ಬಂದಂತ ಹೆಣ್ಣು ಮಕ್ಕಳಲ್ಲಿ ಆ ಮಗುವನ್ನ ಒಬ್ಬ ವೈದ್ಯ ಸಮರ್ಪಕವಾಗಿ ನಡೆಸ್ಕೊಳ್ಳದೇ ಇದ್ದಂತ ಕಾರಣ ಅಂದ್ರೆ ಮಾಡದಿದ್ದಾಗ ಅವಳು ಅದಕ್ಕೆ ಕೊಡಿರ್ತಾಳೆ ತೀರ್ಕೊಂಡು. ಅದು ನಿಮ್ ಗಮನದಲ್ಲಿ ಇದೆ. ಮೊದಲನೇ ಹೆಣ್ಣು ಮಗು ವೈದ್ಯಕೀಯ ಪರೀಕ್ಷೆ ಮಾಡ್ಕೊಳ್ಳಲ್ಲ, ನಾನು ಆಗಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ನೋವಾಗ್ತಾ ಇದೆ ಅಂತ ಹೇಳಿ ಬಂದ್ಬಿಡ್ತಾಳೆ. ಅದ ನಂತರದಲ್ಲಿ ಎರಡನೇ ಹುಡುಗಿ ಕೂಡ ಅಂದ್ರೆ ನಾನು ಮಾಡ್ಕೊಳಕ್ ಆಗಲ್ಲ ಅಂತ ಬಂದಿರ್ತಾಳೆ. ಯಾಕೆ ಅಂತಂದ್ರೆ ಅವರು ಚೈಲ್ಡ್ ಫ್ರೆಂಡ್ಲಿ ಆಗಿ ನಡ್ಕೊಳ್ತಿರಲಿಲ್ಲ, ಹಾಗಾಗಿ ಅದಾಗಿರುತ್ತೆ. ಮೂರನೇ ವಿಚಾರ ಏನು ಅಂತಂದ್ರೆ ಇದರಲ್ಲಿ ಕರಪ್ಷನ್ಗಳು ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇದೇ ಮೆಡಿಕಲ್ ಆಫೀಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆರೋಪಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ.
ಅವ್ರನ್ನ ಇಮಿಡಿಯೇಟ್ ಆಗಿ ಏರ್ ಲಿಫ್ಟ್ ಮಾಡಿ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಜೀವಕ್ಕೆ ಡೇಂಜರ್ ಇದೆ ಅಂತ ಹೇಳ್ತಾರೆ. ಅದೇ ಆರೋಪಿ ಅದೇ ದಿನ ಜಸ್ಟಿಸ್ ಕೋಮಲ ಮೇಡಮ್ ಅವ್ರ ಮುಂದೆ ಬಂದು ಕಟಕಟಲ್ಲಿ ನಿಂತು ಮಾತಾಡ್ತಾರೆ, ನಡ್ಕೊಂಡು ಓಡಾಡ್ತಾರೆ. ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಸತ್ಯಮಯವಾಗಿ ನಡೀತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದೇ ತರದಲ್ಲೇ ಗದಗದಲ್ಲಿ ಈಗ ನನ್ನ ಹತ್ರ ಇದೆ ಕೇಸು, ಈ ಮೈನರ್ ಹುಡುಗಿ ಈಗ ಆಕೆಗೆ 15 ವರ್ಷ, ಅವಳು ರೇಪ್ ಆಗಿ ಒಂದು ಮಗು ಆಗಿದೆ. ಆ ಮಗುವಿನ ಮತ್ತೆ ತಾಯಿಯ DNA 2 ಸಲ ಕಳಿಸ್ಕೊಟ್ಟಿದ್ದಾರೆ. DNA ಅವ್ರದ್ದು ಮ್ಯಾಚ್ ಆಗ್ತಾ ಇಲ್ಲ, DNA ಮ್ಯಾಚ್ ಆಗ್ತಾ ಇಲ್ಲ. 1 ಬಾರಿ ಅಲ್ಲ 2 ಬಾರಿ. ಅದ್ರ ಅರ್ಥ ಏನಿರ್ಬೋದು? ಮಗು ಬದಲಾವಣೆ ಆಗಿರ್ಬೋದು ಆಸ್ಪತ್ರೆಯಲ್ಲಿ, ಇಲ್ಲ ಆರೋಪಿ ಪರವಾಗಿ ಕೆಲವೊಂದು ಕೆಲಸಗಳು ನಡೀತಾ ಇರ್ಬೋದು. ಆಸ್ಪತ್ರೆ ಅಂದ ತಕ್ಷಣ ಆಸ್ಪತ್ರೆ ವರದಿಗಳೆಲ್ಲವೂ ಸತ್ಯ ಇದೆ ಅಂತ ಹೇಳಕ್ ಬರೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಮೆಡಿಕಲ್ ರಿಪೋರ್ಟ್ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ ಅಷ್ಟೇ. ಅದೇನು ತುಂಬಾ ಮ್ಯಾಂಡೇಟರಿನೂ ಅಲ್ಲ, ನೆಸೆಸರಿ ಎಲಿಮೆಂಟ್ನು ಕೂಡ ಅಲ್ಲ. ಹಾಗಾಗಿ ಇಲ್ಲೇನು ನಾವು ತುಂಬಾ ಆತಂಕಕ್ಕೊಳಪಡುವಂತದ್ದು ಏನಿಲ್ಲ. ಮಕ್ಕಳನ್ನ ಈ ಆಧಾರದ ಮೇಲೆ ಇಟ್ಕೊಂಡು ಮಕ್ಕಳನ್ನ ಅವಮಾನಿಸುವಂತದ್ದು, ಸುಳ್ಳುಗಾರರು ಅಂತ ಹೇಳುವಂತ ಒಂದು ಪ್ರಕ್ರಿಯೆ ನಡೀತದೆ. ದೊಡ್ಡವರು ಮಾಡೋ ಕೆಲಸ ಅಲ್ಲ ಇದು. ಇದು ಇವರು ರಿಪೋರ್ಟ್ ಕೊಟ್ಟ ತಕ್ಷಣ ಏನು ನಡೆದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಕ್ಕಳು ಹೇಳ್ತಿದಾರಲ್ಲ ಏನೇನು ನಡೆದಿದೆ ಅಂತ ಹೇಳೋದು ಬಿಡಿಸಿ ಹೇಳ್ತಿದ್ದಾರೆ. ಪ್ರಧಾನಿ ಮುಂದೆ ಸಿಎಂ ನಾಯಿ ಮರಿ ರೀತಿ ಆಡ್ತಾರೆ ಅಂತ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಿ ನಿಯತ್ತಿನ ಪ್ರಾಣಿ ಅಂತ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಜನರಿಗೆ ನಿಯತ್ತಾಗಿ ನಾನ್ ಕೆಲಸ ಮಾಡ್ತಾ ಇದ್ದೀನಿ, ನಿಯತ್ತಿನ ಗುಣವನ್ನ ಜನರ ಪರವಾಗಿ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಬಳ್ಳಾರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಸಿಎಂ ಕುರಿತಾಗಿ ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಪ್ರತಿಯಾಗಿ ಸಿಎಂ ಏನ್ ತಿರುಗೇಟನ್ನ ಕೊಟ್ಟಿದ್ದಾರೆ ನೋಡೋಣ. ಬಸವರಾಜ ಬೊಮ್ಮಾಯಿ, ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಅವರಿಗೆ ದಮ್ಮಿದ್ರೆ, ಸಾಕತ್ತಿದ್ರೆ ಬಸವರಾಜ ಬೊಮ್ಮಾಯಿ, ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಬಹಳ ದೊಡ್ಡ ವೀರ ಶೂರ ಹೇಳ್ಕೊತಾನೆ ಅಂತ ಅತ್ಯಂತ ಸಭ್ಯ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಎದುರುಗಡೆ ಹೆದರ್ಕೊಂಡಿರು ಹೋಗ್ಲೇ ಇಲ್ಲ. ಒಂದು ನಯಾ ಪೈಸನ್ನು ಕೂಡ ತರಕ್ಕಾಗ್ಲಿಲ್ಲ, ಏನು ಕೊಡುಗೆ ಕೊಟ್ಟಿಲ್ಲ. ಮೋದಿಯವರು ಬಂದ ಮೇಲೆ ವಿಶೇಷವಾಗಿರುವಂತಹ 10 ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ದೊಡ್ಡ ಲಿಸ್ಟೇ ಕೊಡ್ಬೋದು. ರಾಜಕೀಯ ಪ್ರೇರಿತ ಹೇಳಿಕೆ ಕೊಡುವಂಥದ್ದು ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ರೂಢಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಳ ಇಲ್ಲ ಬುಡ ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಜನನೇ ತಕ್ಕ ಉತ್ತರವನ್ನು ಕೊಡ್ತಾರೆ. ವ್ಯಕ್ತಿತ್ವ ತೋರಿಸ್ತದೆ ಅಷ್ಟೇ. ನಾನು ಅದಕ್ಕೆ ಪ್ರತಿಯಾಗಿ ಏನು ಹೇಳೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾಯಿ ನಿಯತ್ತಿನ ಪ್ರಾಣಿ. ಜನರಿಗೆ ನಿಯತ್ತಾಗಿ ನಾನು ಕೆಲಸ ಮಾಡ್ತಿರುವಂಥ ನಾನು ವ್ಯಕ್ತಿ. ನನಗೆ ನಾಯಿ ಅಂದ್ರೂ ಕೂಡ ಅದರ ಒಳಗಡೆ ಇರುವಂಥ ಒಳ್ಳೆಯ ಗುಣ ಏನಿದೆ ನಿಯತ್ತು, ಆ ನಿಯತ್ತನ್ನು ಜನರ ಪರವಾಗಿ ನಾನು ಉಳಿಸ್ಕೊಂಡು ಹೋಗಿದ್ದೇನೆ, ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತೇನೆ. ಅವರಂಗೆ ಸಮಾಜ ಒಡೆಯುವಂಥದ್ದು, ಸುಳ್ಳು ಹೇಳುವಂಥದ್ದು, ಎಲ್ಲ ಸೌಭಾಗ್ಯ ಕೊಡ್ತೀವಿ ಅಂತ ದೌರ್ಭಾಗ್ಯ ಕೊಟ್ಟಿರುವಂಥದ್ದು, ಈ ಥರದ ಕೆಲಸವನ್ನು ಎಂದು ಮಾಡಿದ್ದೆ. ವಿಧಾನಸಭೆಗಿಂತ ದೊಡ್ಡ ವೇದಿಕೆ ಯಾವುದಿದೆ ರೀ? ಅದು 15 ದಿವಸ ಇತ್ತು. ಕಳೆದ ಬಾರಿ 15 ದಿವಸ ಇತ್ತು. ಅದರಿಂದ 15 ದಿವಸ ಇತ್ತು. ವೇದಿಕೆ ಇದ್ದಾಗ ಚರ್ಚೆ ಮಾಡೋದಿಲ್ಲ, ಆಮೇಲೆ ಹೊರಗಡೆ ಬಂದು ರಾಜಕೀಯವಾಗಿ ಕೇಳ್ತಾರೆ. ಮತ್ತೆ ಮುಂದೆ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ವಿಧಾನಸಭೆ ಇದೆ. ಅದಕ್ಕಿಂತ ದೊಡ್ಡ ವೇದಿಕೆ, ಅದಕ್ಕಿಂತ ಪವಿತ್ರವಾದ ವೇದಿಕೆ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಸಿದ್ದರಾಮಯ್ಯ ಈ ರೀತಿ ಹೇಳಿಕೆ ದುರದೃಷ್ಟಕರ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಸೋನಿಯಾ ಗಾಂಧಿ ಮುಂದೆ ಇವರೆಲ್ಲ ಇಲಿ ಬೆಕ್ಕು ಜಿರಳೆ ಹಾಗಿರ್ತಾರೆ ಅಂತ ನಾನು ಹೇಳಬಹುದು ಅಂತ ಕಿಡಿಕಾರಿದ್ದಾರೆ. ನೀವು ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿ ಲಘುವಾಗಿ ಮಾತಾಡೋಂಥದ್ದು ನಿಮ್ಮ ಸಂಸ್ಕಾರ ಅಲ್ಲ ಅನ್ನೋಂಥದ್ದು ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳನ್ನು ಒಬ್ಬ ನಾಯಿ ಮರಿತರ ತಾವು ಹೋಲಿಸ್ತೀರಿ ಅಂದರೆ ಇದು ನಿಮ್ಮ ಸಂಸ್ಕಾರನ? ನಾನು ಹೇಳ್ಬೋದಲ್ಲ,
ನೀವು ಸೋನಿಯಾ ಗಾಂಧಿ ಮನೆಯಲ್ಲಿ ಏನನ್ನ ಇಲಿನ ಬೆಕ್ಕ ಇಲ್ಲಿ ಜಿಲ್ಲೆನ ನಾನು ಮಾತಾಡೋಕೆ ಹೋಗಲ್ಲ ಅದ್ರ ಬಗ್ಗೆ. ಆ ರೀತಿ ನಾನು ಮಾತಾಡೋಕ್ಕೆ ಸಂಪ್ರದಾಯ ನಮ್ದಲ್ಲ, ನಮ್ಮ ಸಂಸ್ಕಾರ ನಮ್ದಲ್ಲ. ಆದರೆ ಇವತ್ತು ನೀನು ಏನು ಮಾತಾಡಿದೆಯೋ ನೀನು ಎಲ್ಲೋ ಒಂದು ಕಡೆ ಇವತ್ತು ನಿನ್ನ ಸಂಸ್ಕಾರವನ್ನು ಎತ್ತಿಡುವಂಥ ಕೆಲಸ ಆಗುತ್ತೆ, ನಿನ್ನ ಸಂಸ್ಕಾರವನ್ನು ನೋಡಿದಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿದಂಥ ಮಾತಿ ಸಿದ್ದರಾಮಯ್ಯರಿಗೆ ತೀವ್ರವಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ. ಭಾರತೀಯ ಜನತಾ ಪಾರ್ಟಿನ ತೀವ್ರವಾಗಿ ಅಗರಿಸ್ತೀನಿ. ಸಿದ್ದರಾಮಯ್ಯನವರು ಇದನ್ನು ಕ್ಷಮೆಯಾಚನೆ ಕೇಳಬೇಕೆಂದ್ರೆ ನಾನು ಬಹಿರಂಗವಾಗಿ ಒತ್ತಾಯವನ್ನು ಮಾಡ್ತೀನಿ. ಇನ್ನು ನಾಯಿ ಬಗ್ಗೆ ನನಗೆ ಗೌರವ ಇದೆ, ಅದರಿಂದಲೇ ರಕ್ಷಣೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದ್ರು ಡಿ.ಕೆ.ಶಿ. ನಾಯಿ ನಾರಾಯಣ ಅಂತಾರೆ, ನನಗೆ ಪ್ರಿಯವಾದ ಪ್ರಾಣಿ ನಾಯಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈಗ ನಮ್ಮ ಮನೇಲೂ ನಾಯಿ ಇದೆ, ನಾಯಿ ಬಗ್ಗೆ ನನಗೆ ಬಹಳ ಗೌರವ ಇದೆ, ಕಳ್ಳರನ್ನು ಹಿಡಿಯೋಕೆ ರಕ್ಷಣೆಗೆ ನಾಯಿ ಬೇಕು. ಆದರೆ ಸಿದ್ದರಾಮಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆದರೆ ನಾಯಿ ಬಗ್ಗೆ ನನಗೆ ಗೌರವ ಇದೆ, ನಾಯಿ ನಾರಾಯಣ ಅಂತಾರೆ, ನನಗೆ ಪ್ರಿಯವಾದಂಥ ಪ್ರಾಣಿ ನಾಯಿ ಅಂತ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಸ್ತೆ ಚರಂಡಿ ಅಂತ ಸಣ್ಣ ವಿಚಾರಗಳ ಬಗ್ಗೆ ಯೋಚನೆ ಬಿಟ್ಬಿಡಿ, ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು ಲವ್ ಜಿಹಾದ್ ನಿಲ್ಸೋ ಬಗ್ಗೆ ಮಾತ್ರ ಮಾತಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಕಟೀಲ್ ಅವರ ಮಾತಿಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮಂಗಳೂರಲ್ಲಿ ನಳಿನ್ ಕುಮಾರ್ ಕಟೀಲ್ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮೊನ್ನೆ ಬೂತ್ ಸಂಕಲ್ಪ ಸಮಾವೇಶದಲ್ಲಿ ಕಟೀಲ್ ಮಾತಾಡುವಂತ ಸಂದರ್ಭದಲ್ಲಿ ಜನರ ಕಷ್ಟಕ್ಕಿಂತ ಅಂದ್ರೆ ಜನರಿಗೆ ಮೂಲಭೂತ ಸೌಕರ್ಯಗಳು, ರಸ್ತೆ ಚರಂಡಿ ಎಲ್ಲ ಬೇಕಾಗಿದೆ, ಅಂತ ಸಣ್ಣ ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಲವ್ ಜಿಹಾದ್ ವಿಚಾರವೇ ಮುಖ್ಯ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ನಾಯಕರು ಕೂಡ ಕೆಂಡ ಕಾರ್ತಾ ಇದ್ದಾರೆ. ರಸ್ತೆ ಮೋರಿ ಚರಂಡಿ ಸಣ್ಣ ವಿಷಯದ ಬಗ್ಗೆ ಮಾತಾಡಬೇಡಿ. ವೇದವ್ಯಾಸ ಹೋದಾಗ ಕೈ ಎತ್ತಿಲ್ಲ, ನಳಿನ್ ಕುಮಾರ್ ನಕ್ಕಿಲ್ಲ, ನಳಿನ್ ಕುಮಾರ್ ನಕ್ಕು ನಿಮಗೇನು ಬಂಗಾರ ಸಿಗ್ತಾ ಇಲ್ಲ. ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಲವ್ ಜಿಹಾದಿ ಅಂತ ನಿಲ್ಲಿಸಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು. ಲವ್ ಜಿಹಾದಿ ಅಂತ ಹೇಳಿದ್ರೆ ರಸ್ತೆ ಗುಂಡಿ ಚರಂಡಿ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಭಾವನಾತ್ಮಕ ವಿಚಾರ ತಂದಿದ್ರೆ ರಸ್ತೆ ಗುಂಡಿ ಚರಂಡಿ ಮತ್ತು ಅಭಿವೃದ್ಧಿ ಕೆಲಸ ಮಾಡುವಂತ ಅರ್ಹತೆ ಮತ್ತು ಯೋಗ್ಯತೆ ಇವರಿಗೆ ಇಲ್ಲ. ಇವರಿಗೆ ಅರ್ಹತೆ ಇಲ್ಲಲ್ಲ ಇದರ ಬಗ್ಗೆ, ಮತ್ತು ಅದು ಮಾಡೋದು ಯೋಗ್ಯತೆ ಕೂಡ ಇಲ್ಲ. ಇವರು ಮಾಡಲಿಕ್ಕೆ ಆಗಲಿಲ್ಲ 4 ವರ್ಷದಲ್ಲಿ. ಅಧಿಕಾರಕ್ಕೆ ಬಂದಾಗ ನಿಮ್ಮೆಲ್ಲ ಪ್ರೆಸ್ ಸ್ಟೇಟ್ಮೆಂಟ್ಗೆ ತಗೊಳ್ಬೇಕೀಗಲ್ಲ. ನೆಟ್ಟಿಗೆ ಹೋಗಿ ಬಂದಾಗ ಏನೆಲ್ಲ ಹೇಳಿದ್ದಾರೆ, ಜನ ಮಂಗಳೂರನ್ನು ಏನು ಮಾಡ್ತಾರೆ ಅಂತೇಳಿ. ಸುರಂಗ ಮಾರ್ಗ ಹೋಯ್ತು ಈಗ ಶಿರಾಡಿ ಮತ್ತು ಬೆಂಗಳೂರದ್ದು, ಅದ ಕತೆ ಮುಗಿತ್ತು. ಮಾನ್ವಿ ಶಾಸಕರಿಂದ ಗುತ್ತಿಗೆದಾರನ ಮೇಲೆ ದರ್ಪ ಪ್ರದರ್ಶನ ಆಗಿದೆ. ಗುತ್ತಿಗೆದಾರನ ಸ್ಪೆಕ್ಸ್ ಅನ್ನ ಕಿತ್ತೆಸೆದು ಶಾಸಕರು ದರ್ಪವನ್ನ ಮೆರೆದಿದ್ದಾರೆ. ಮಾನ್ವಿ ಜೆಡಿಎಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಈ ದರ್ಪವನ್ನ ತೋರಿರೋದು. ಗುತ್ತಿಗೆದಾರ ಪ್ರಭು ಅನ್ನೋರ ಸ್ಪೆಕ್ಸ್ ಅನ್ನ ಕಿತ್ತೆಸೆದು ದರ್ಪ ತೋರಿದ್ದಾರೆ. ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಶಾಸಕರು ಕ್ಲಾಸ್ ಅನ್ನ ತಗೊಳ್ತಾ ಇದ್ರು. ಆ ಟೈಮ್ನಲ್ಲಿ ಗುತ್ತಿಗೆದಾರನ ಮೇಲೆ ಈ ತರ ದರ್ಪ ಮೆರೆದಿದ್ದಾರೆ. ಈ ವೇಳೆ ಏಕಾಏಕಿ ಸ್ಪೆಕ್ಸ್ ಎಲ್ಲ ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿದೆ. ನಮ್ಮ ತಾಲೂಕಿನವ್ರು ಇಲ್ಲ ಯಾರು, ಬೇಕಾದಷ್ಟು ಮಂದಿ ಅದ್ರ ಇಷ್ಟೊಂದು ಮುಗಿಸ್ಕೊಟ್ಬಿಡ್ತೀರಿ ನಮ್ಗೆ. ಜನರಿಗೆ ಎಷ್ಟು ಅನುಕೂಲ ಆಯ್ತು ಮುಗಿಸ್ಬಿಡ್ತೀನಿ ಮೇಡಮ್. ನೀವೇನಪ್ಪ ವಿಸಿಟ್ ಮಾಡಿರಿ, ಎಷ್ಟು ವಿಸಿಟ್ ಮಾಡಿ ಇಲ್ಲಿ ಮಾಡ್ಯಾರ, ಇಷ್ಟೇ ಮಾಡ್ಯಾರ ಅಂತ ಹೇಳಿ ಮೆಜರ್ಮೆಂಟ್ ಎಷ್ಟೇ ಮಾಡ್ಯಾರ, ತಮ್ಮ ಮನೆ ಮಾಡ್ತಾರೆ ಎಷ್ಟು ಮಾಡ್ಯಾರ 300 ಮೀಟರ್ ಅಷ್ಟೇ ಮಾಡ್ಯಾರ. 1100 ಮೀಟರ್ ನೋಡಿ ಎಷ್ಟು ಲಾರಿ ಇಷ್ಟು ಜನ ಓಡಾಡ್ತಾರೆ. ಧೂಳ ಧೂಳ ಬರ್ತದೆ. ಎಷ್ಟು ದಿನ ಎದಕ್ಕೆ ಬರ್ತೀರಪ್ಪ ನಮ್ಗೆ ಇವ ತಿಮ್ಮಕ್ಕ? ನಮ್ಮ ಹೆಸರು ಕೇಳ್ತಕ್ಕಲ್ಲ ನಿಮ್ದೆಲ್ಲ ಪ್ಲಾನು. ರಾಯಚೂರು ಮಾತ್ರ 1100 ಮೀಟರ್ 1100 ಮೀಟರ್ 1100 ಮೀಟರ್ 1100 ಮೀಟರ್ 1100 ಮೀಟರ್
ವೆಲ್ಕಮ್ ಬ್ಯಾಕ್. ಚಿತ್ರಹಿಂಸೆ ಕೊಟ್ಟು ಬೆಂಗಳೂರಿನ ಶರತ್ ಕೊಲೆ ಕೇಸ್ ವಿಷಯವಾಗಿ ಆರೋಪಿಗಳ ಹೇಳಿಕೆ ಮೇಲೆ ಶವಕ್ಕೋಸ್ಕರ ಈಗ ಹುಡುಕಾಟ ನಡೀತಾ ಇದೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಶವಕ್ಕಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. 9 ತಿಂಗಳ ಹಿಂದೆ ಶರತ್ ಕೊಲೆಯಾಗಿತ್ತು. ನಿನ್ನೆ ಘಾಟಿಯ ಪ್ರಪಾತದಲ್ಲಿ ಹುಡುಕಾಟ ನಡೆಸಿದ್ದಾರೆ. ಇವತ್ತು ಚಾರ್ಮಾಡಿ ಘಾಟ್ನಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಕೋಣನಕುಂಟೆ ಮೂಲದ ಶರತ್ ಮೃತದೇಹಕ್ಕಾಗಿ ಶೋಧ ನಡೀತಾ ಇರೋದು. ಸಾಲ ಪಡೆದು ಅದನ್ನ ರಿಟರ್ನ್ ಮಾಡಿಲ್ಲ ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟು ಆತನನ್ನ ಕೊಲೆ ಮಾಡಲಾಗಿತ್ತು. ಯಾವ ಕಾರಣಕ್ಕೋಸ್ಕರ ಮತ್ತೆ ಹೆಂಗ್ ಕೊಲೆ ಮಾಡಿದ್ವಿ, ಆ ಶವವನ್ನ ಎಲ್ಲಿ ಎಸ್ತಿದ್ದೀವಿ ಅಂತ ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ ಹೇಳಿಕೆಗಳನ್ನ ಆಧರಿಸಿ ಈಗ ಶವಕ್ಕೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. 9 ತಿಂಗಳ ಹಿಂದೆ ಈ ಕೊಲೆ ಆಗಿದ್ದು ಯಾವ ಕಾರಣಕ್ಕೋಸ್ಕರ ಮತ್ತೆ ಯಾವ ರೀತಿ ಕೊಲೆ ಮಾಡಿದ್ವಿ, ಎಲ್ಲಿ ಶವವನ್ನ ಹಾಕಿದ್ವಿ ಅಂತ ಆರೋಪಿಗಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಿನ್ನೆ ಮತ್ತೆ ಇವತ್ತು ಹುಡುಕಾಟ ನಡೀತಾ ಇದೆ. ಏನಾದ್ರೂ ಕ್ಲೂ ಸಿಕ್ಕಿದೆಯಾ? ಶರ್ಮಿತಾ, ಕಳೆದ 9 ತಿಂಗಳ ಹಿಂದೆ ಏನು ಶರತ್ ಎಂಬ ಯುವಕನ ಒಂದು ಕೊಲೆಯನ್ನ ವಿಕೃತವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಏನು ಕೊಲೆ ಮಾಡಿದ್ರು, ಆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು 10 ಮಂದಿ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆದರೆ ಆ ಮೃತದೇಹವನ್ನ ಇಲ್ಲಿ ಚಾರ್ಮುಡಿ ಘಾಟ್ ಬಳಿ ಬಿಸಾಡಿ ಬಂದಿದ್ವಿ ಅಂತೇಳಿ ಆರೋಪಿಗಳು ಹೇಳಿರುವಂಥದ್ದು. ಅಂದ್ರೆ ಈ ಘಟನೆ ಆಗಿರುವಂಥದ್ದು 9 ತಿಂಗಳ ಹಿಂದೆ, ಅದು ಬೆಳಕಿಗೆ ಬಂದಿರುವಂಥದ್ದು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಅನಂತರ ಆದರೆ ಇದುವರೆಗೂ ಕೂಡ ಅವರ ಕುಟುಂಬಸ್ಥರು ಅಂದ್ರೆ ಮೃತನ ಕುಟುಂಬಸ್ಥರು ಇದ್ರು ಕೂಡ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿಲ್ಲ, ಮತ್ತೆ ಅದ್ರ ಬಗ್ಗೆ ಅವರು ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿಲ್ಲ. ಈಗ ಸದ್ಯ ಪೊಲೀಸರೇ ಒಂದು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಆ ಪ್ರಕರಣ ಸಂಬಂಧಪಟ್ಟಂತೆ ಈಗ 10 ಮಂದಿ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ವಿಚಾರಣೆ ವೇಳೆ ಗೊತ್ತಾಗಿರೋದು ಹಣಕಾಸಿನ ವಿಚಾರ. ಸುಮಾರು 20 ಲಕ್ಷ ಹಣವನ್ನ ಈ ಒಂದು ಷರತ್ತು ತೆಗೆದುಕೊಂಡಿದ್ದ, ಮತ್ತೆ ಅವ್ರಿಗೆ ಕಿರುಕುಳ ಕೊಡೋದ್ರ ಜೊತೆಯಲ್ಲಿ ಅವ್ರಿಗೆ ಈ ತುಂಬಾ ಸತಾಯಿಸಿ ಹಣವನ್ನ ಕೊಡದೆ ಅವ್ರಿಗೆ ಬೇರೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದ ಅಂತ ಹೇಳಿ ಆ ವಿಚಾರಣೆ ಸಂದರ್ಭದಲ್ಲಿ ಈತ ನರಳಿ ಸಾಯಬೇಕು, ಮತ್ತೆ ನಮ್ಗೆ ಹೇಗಿದ್ರು ಅಮೌಂಟ್ ಸಿಗೋದಿಲ್ಲ, ಈತ ಹೇಗಿದ್ರು ಕೂಡ ಆ ವಿಕೃತವಾಗಿ ಆತನನ್ನ ಕೊಡಬೇಕು ಅನ್ನೋ ಸಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲ ಸಿನಿಮಾದ ದೃಶ್ಯಗಳಿಂದ ಪ್ರೇರೇಪಣೆಗೊಂಡು ಅವರನ್ನ ಒಂದು ತೋಟದ ಮನೆಯಲ್ಲಿ ಅಲ್ಲಿ ಕೂಡ ಹಾಕಿ ಮತ್ತೆ ಅಲ್ಲಿ ಮರಕ್ಕೆ ಒಂದು ಅಲ್ಲಿ ಹಗ್ಗದಿಂದ ಬಿಗಿದು ವಿಕೃತವಾಗಿ ನಡ್ಕೊಂಡು ಅವರ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿರ್ತಾರೆ. ನಂತರ ಆತ ಮಾರ್ಗ ಮಧ್ಯೆ ಅಂದ್ರೆ ಚಾರ್ಮುಡಿ ಘಾಟ್ಗೆ ಹೆಂಗಿದ್ರು ಸತ್ತೋಗಿದ್ದಾನೆ ಅಂತ ಹೇಳಿ ಆತ ಮಾರ್ಗ ಮಧ್ಯೆ ಸಾಗಿಸುವ ಸಂದರ್ಭದಲ್ಲಿ ಅಲ್ಲಿ ಉಸಿರನ್ನ ಬಿಡ್ತಾನೆ. ಆದ್ರೂ ಕೂಡ ಮತ್ತೆ ಅವರ ಮೇಲೆ ಹಲ್ಲೆಯನ್ನ ಮಾಡಿ ನಂತರ ಆತರನ್ನ ಕೊಲೆ ಮಾಡಿ ಆನಂತರ ಚಾರ್ಮುಡಿ ಘಾಟ್ಗೆ ತೆಗೆದುಕೊಂಡು ಹೋಗಿ ಬಿಸಾಡಿರುವಂತದ್ದು. ಈಗ ಸದ್ಯ ಮಹಜರು ಪ್ರಕ್ರಿಯೆಗೋಸ್ಕರ ಈಗ ಪೊಲೀಸರು ಎಸಿಪಿ ಮಟ್ಟದ ಅಧಿಕಾರಿಗಳ ತಂಡ ಏನಿದೆ ಅವರೀಗ ಟೀಮ್ ಹೋಗಿ ಈಗ ಚಾರ್ಮುಡಿ ಘಾಟಲ್ಲಿ ಕಳೆದ 2 ದಿನಗಳಿಂದ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಸುಳಿವು ಸಿಕ್ಕಿಲ್ಲ. ಯಾಕಂದ್ರೆ ಇದು 9 ತಿಂಗಳ ಹಿಂದೆ ಆಗಿರುವಂತದ್ದು. ಆದ್ರೆ ಎಲ್ಲೂ ಕೂಡ ಅದರ ಕುರುಹು ಇನ್ನೂ ಸಿಕ್ಕಿಲ್ಲ. ಒಂದ್ ವೇಳೆ ಏನಾದ್ರೂ ಅದರ ಏನಾದ್ರೂ ಬೇರೆ ಏನಾದ್ರೂ ಸಮಥಿಂಗ್ ವಸ್ತುಗಳು ಅಥವಾ ಏನಾದ್ರು ಬಿಸಾಡೋ ಸಂದರ್ಭದಲ್ಲಿ ಏನಾದ್ರು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕಾಡಿನ ಅಂಚಲೆಯಲ್ಲಿ ಕೂಡ ಹಗ್ಗಗಳನ್ನು ಹಾಕೊಂಡು ಪೊಲೀಸರು ಅಲ್ಲಿ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅದರ ಮೃತದೇಹದ ಒಂದು ಸುಳಿವು ಕೂಡ ಸಿಕ್ಕಿಲ್ಲ.